ನೋಡಿ ಫ್ರೆಂಡ್ಸ್, ಬಾಳೆ ಹೂವಿನ ತಂಬುಳಿ ರೆಡಿಯಾಗಿದೆ. ನೋಡಿ, ತುಂಬ ಕಲರ್ಫುಲ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಾಳೆ ಹೂವಿನ ತಂಬುಳಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಕಾಳುಮೆಣಸು, 2 ಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ 1 ಕಪ್ಪು, ಕರಿಬೇವು ಒಂದು 5ರಿಂದ 6 ಒಣಮೆಣಸಿನ್ಕಾಯಿ, ಜೀರಿಗೆ 2 ಸ್ಪೂನು, ಒಂದು 1/2 ಲೀಟ್ರು ಮೊಸರು, ಮತ್ತು ಇದು ಬಾಳೆ ಹೂವು. ಮೊದಲಿಗೆ ಬಾಳೆ ಹೂವನ್ನು ತಗೊಂಡು ಈ ಥರ ಎಲ್ಲ ಇದಿರುತ್ತೆ, ಪೆಟಲ್ಸ್ ಇರುತ್ತೆ, ಅದೆಲ್ಲ ತೆಗಿಬೇಕು. ಇದೆಲ್ಲ ಚೆನ್ನಾಗಿಲ್ಲ, ಇದು ಬೇಡ. ನೋಡಿ, ಈ ಥರ ಸಣ್ಣ ಸಣ್ಣ ಒಳಗಡೆಗೆ ಸಿಗೋದು ನಮಗೆ ತುಂಬ ಎಲೆಗಳೆಲ್ಲ ವೇಸ್ಟ್ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಸಿಗುತ್ತೆ, ಅದನ್ನು ನಾವು ತಗೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಮತ್ತು ಈ ತಂಬುಳಿ ಅಲ್ವಾ, ಅದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ನನ್ನ ಮಕ್ಕಳಿಗೆ ಇಷ್ಟ. ಎಲ್ಲ ನೀವು ಅನ್ಕೋಬೋದು ಏನು ಮಕ್ಕಳು ಅಂತ. ನನ್ನ ಮಕ್ಕಳಿಗೆ ಇಷ್ಟ ಅಂತಲೇ ನನ್ನ ಮಕ್ಕಳಿಗೆ ಇಷ್ಟ ಆಗೋದೇ ನಾನು ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬರೀ ಈ ಥರ ಹೂ ಮಾತ್ರ ತಗೋಬೇಕು. ಇದು ಆವಾಗಲೇ ಚೆನ್ನಾಗಿರೋದು. ಇದೆಲ್ಲ ಈ ಸಿಪ್ಪೆ ಎಲ್ಲ ಬೇಡ. ನೋಡಿ, ಇಷ್ಟು ಸಿಕ್ಕಿದೆ. ಅಷ್ಟು ದೊಡ್ಡ ಹೂಗೆ ಇಷ್ಟು ಸಿಕ್ಕಿದೆ. ಯಾಕಂದರೆ ಅದರಲ್ಲಿ ವೇಸ್ಟ್ ಎಲ್ಲ ತುಂಬ ಹೋಗುತ್ತೆ. ನಾವು ಚೆನ್ನಾಗಿರೋ ಮಾತ್ರ ಬಿಡಿಸ್ಕೊಂಡಿದ್ದೀವಿ. ಈ ಥರ ಇದೆ ನೋಡಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಇದು ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಅದಕ್ಕೆ ಆಗಲೇ ತೊಗೊಂಡಿರುವ ತುಪ್ಪ 2 ಸ್ಪೂನ್ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಆಗಲೇ ತೊಗೊಂಡಿರುವ ಜೀರಿಗೆ 2 ಸ್ಪೂನು, ಕಾಳುಮೆಣಸು 1/2 ಸ್ಪೂನು, ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫುಲ್ಲು ರೋಸ್ಟ್ ಆಗಿದೆ. ಇದನ್ನು ಒಂದು ಜಾರ್ಗೆ ಹಾಕೊಳ್ಳೋಣ. ಅದೇ ಪ್ಯಾನ್ಲಿಗೆ ಇನ್ನೊಂದು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೇನೆ ಇದು ನಾವು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬಾಳೆ ಹೂವು, ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಚೆನ್ನಾಗಿ ಹುರ್ಕೋಬೇಕಿದು. ಹುರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದರಿಂದ ನಮಗೆ ಬಿಳಿ ಬಟ್ಟೆ ಹೋಗುತ್ತೆ ಅಂತಾರಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು ತಿನ್ನೋದ್ರಿಂದ. ಇದನ್ನು ಈ ಥರ ಒಮ್ಮೆ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ಆವಾಗಲೇ ಹಾಕ್ಕೊಂಡಿದ್ವಲ್ಲ ನಾವು ಮೆಣಸಿನ್ಕಾಯಿ, ಜೀರಿಗೆ, ಕಾಳುಮೆಣಸು, ಅದಕ್ಕೇ ಹಾಕ್ಕೊಳ್ಳೋಣ ರುಬ್ಬಕ್ಕೆ. ಇದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೇ ತೊಗೊಂಡಿರೋ ಕಾಯಿ ಹಾಕ್ಬಿಡೋಣ. ಕಾಯಿ ಹಾಕಿ ಮುಚ್ಚಳ ಹಾಕಿ ರುಬ್ಕೊಳ್ಳೋಣ. ಈಗ ರುಬ್ಬಕ್ಕಾಗ್ತಾಯಿಲ್ಲ, ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ. ಇದಕ್ಕೆ ನಾವು ನೀರು ಹಾಕ್ಬಾರ್ದು. ನಾವು ತೊಗೊಂಡಿರೋ ಮೊಸರು ಅದನ್ನೇ ಹಾಕಿ ರುಬ್ಕೊಳ್ಳೋಣ. ಆಗ ಸ್ವಲ್ಪ ಪೇಸ್ಟ್ ಆಗುತ್ತೆ. ನೋಡಿ, ಈ ಥರ ರುಬ್ಕೊಂಡಿದ್ದೀವಿ. ನಾವು ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೇನೆ ಆವಾಗಲೇ ತೊಗೊಂಡಿದ್ದೀವಲ್ಲ ಮೊಸರು, ಅದನ್ನು ಸೇರಿಸೋಣ. ಗಟ್ಟಿ ಇದೆ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳೋಣ. ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಬ್ಕೊಂಡಿರೋದು ಮೊಸರಿಗೆ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು
ಸಾಸಿವೆ, ಕರಿಬೇವು, ಮೆಣಸಿನಕಾಯಿ, ನೋಡಿ ಇದನ್ನು ನಾವು ಆಗಲೇ ರುಬ್ಬಿರೋದು ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಆಗಿದೆ. ಇದು ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲನೂ ತಿನ್ಬೋದು. ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೋಡಿ ಫ್ರೆಂಡ್ಸ್, ಬಾಳೆ ಹೂವಿನ ತಂಬುಳಿ ರೆಡಿಯಾಗಿದೆ. ನೋಡಿ ತುಂಬ ಕಲರ್ಫುಲ್ ಆಗಿದೆ ಮತ್ತು ಇದು ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ವಾವ್, ತುಂಬ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಕಹಿ ಅದು ಇದು ಏನೂ ಇರಲ್ಲ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.